ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿದೆ. ಈ ಒಂದು ಪಂಚ ಗ್ಯಾರಂಟಿಗಳಿಂದ ಬಡ ಮತ್ತು ಮಧ್ಯಮ ವರ್ಗಗಳಿಗೆ ಸಾಕಷ್ಟು ಆಸರೆ ಕೂಡ ಆಗಿರುವಂಥದ್ದು. ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರು ಸ್ವಾವಲಂಬಿ ಜೀವನಕ್ಕೆ ಸಹಿತ ಸಾಗಿಸ್ತಿರುವಂಥದ್ದು. ಸದ್ಯ ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿದ್ದೀನಿ. ಹತ್ತಿಕುಣಿ ಗ್ರಾಮದ ಮುಮ್ತಾಜ್ ಎಂಬ ಮಹಿಳೆ ಇದೇ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣದಿಂದ ಸ್ವಾವಲಂಬಿ ಜೀವನವನ್ನು ಸಾಗಿಸ್ತಿರುವಂಥದ್ದು. ಸದ್ಯ ಅದೇ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಮುಮ್ತಾಜ್ ಬೇಗಂ, ಹತ್ತಿಕುಣಿ ಗ್ರಾಮದ ಮುಮ್ತಾಜ್ ಬೇಗಂ ಏನು ಕಿರಾಣಾ ಅಂಗಡಿಯನ್ನು ಇಟ್ಟು ಏನು ಸ್ವಾವಲಂಬಿ ಜೀವನ ಸಹಿತ ಸಾಗಿಸ್ತಿರೋದು. ಯಾಕಂದರೆ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ಹಣವನ್ನು ಬರುತ್ತೆ. ಸುಮಾರು 22 ತಿಂಗಳಷ್ಟು 22 ತಿಂಗಳ ನಿರಂತರವಾಗಿ 2,000 ರೂಪಾಯಿ ಹಣ ಬಂದಿದೆ. ಈ ಹಣವನ್ನು ಪ್ರತಿ ತಿಂಗಳ ಬ್ಯಾಂಕ್ ಅಕೌಂಟಿಂದ ಡ್ರಾ ಮಾಡಿಕೊಂಡು ಖರ್ಚು ಮಾಡದೆ ಆ ಹಣವನ್ನು ಜಮಾ ಮಾಡುವಂಥ ಕೆಲಸ ಮುಮ್ತಾಜ್ ಬೇಗಂ ಅವರು ಮಾಡಿದರೆ ನಿರಂತರ 22ರಿಂದ 23 ತಿಂಗಳಿಂದ ಬಂದಂಥ ಹಣವನ್ನು ಕೂಡಿಟ್ಟಿದ್ದಾರೆ. ಆ ಒಂದು ಕೂಡಿಟ್ಟ ಹಣದಿಂದ ಒಂದೇನಾದರೂ ಉದ್ಯಮ ಆರಂಭ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ಆ ಕಿರಾಣಿ ಅಂಗಡಿಯನ್ನು ಈಗ ಆರಂಭ ಮಾಡಿದರೆ. ಇದಕ್ಕೂ ಮುಂಚಿತವಾಗಿ ಅವರು ಕೂಲಿ ಕೆಲಸವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾಯಿದ್ರು. ಯಾಕಂದರೆ ಜಾಸ್ತಿ ಬಿಸಿಲಿದೆ. ಒಂದು ಬಿಸಿಲಿನಲ್ಲಿ ಕೂಲಿ ಕೆಲಸ ಸಹಿತ ಈಗ ಆ ಒಂದು ಮಹಿಳೆಗೆ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಏನಾದರೂ ಮಾಡಿ ಒಂದು ಸಣ್ಣದಾದ ಒಂದು ಕಿರಾಣಿ ಅಂಗಡಿಯನ್ನು ಮಾಡಿಕೊಂಡು ಜೀವನ ಸಾಗಿಸ್ಬೇಕು, ಕುಟುಂಬ ನಿರ್ವಹಣೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು. ಹೀಗಾಗಿ ಅದಕ್ಕೆ ತಕ್ಕಂತೆ ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣದಿಂದ ಕಿರಾಣಿ ಅಂಗಡಿಯನ್ನು ಆರಂಭ ಮಾಡಿದ್ದಾರೆ. ಕಿರಾಣಿ ಅಂಗಡಿ ಆರಂಭ ಮಾಡುವ ಮೂಲಕ ಇಲ್ಲಿ ಜೀವನ ಸಹಿತ ಸಾಗಿಸಿದ್ದಾರೆ. ಸಾಕಷ್ಟು ಜನ ಗ್ರಾಹಕರು ಬಂದು ಇಲ್ಲಿ ವ್ಯಾಪಾರ ಕೂಡ ಮಾಡ್ತಿರುವಂಥದ್ದು. ಸೊ ಹೀಗಾಗಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಅವ್ರಿಗೆ ಯಾವ ರೀತಿ ಸಹಕಾರ ಆಗಿದೆ, ಜೊತೆಗೆ ಅವರು ನಡೆಸಿರುವಂಥ ಉದ್ಯಮ ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಈಗ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಬರ್ತಿದೆ. ಅವ್ರು 2,000 ರೂಪಾಯಿಂದ ಏನು ಮಾಡಿದ್ರಿ? ಈಗ ಏನು ಬಿಸ್ನೆಸ್ ಮಾಡ್ತಾಯಿದ್ರಿ? ಹೇಗೆ ಅನಿಸ್ತದೆ? 2,000 ಬಂದಿದ್ದು ರೀ. ಬಿಸ್ನೆಸ್ ಮಾಡ್ಲಾಕತ್ತೀವಿ ನೋಡ್ರಿ. ಹಂಗೆ ಜಮಾ ಇದ್ದವು, ಅವ್ರ ರೊಕ್ಕ ನಾವು ತೊಗೊಂಡಿಲ್ಲ. ಅದಕ್ಕೆ ಚಲೋ ನಡೆಸ್ಬೇಕಂತ ಮಾಡಿದ್ವಿ. ಬಿಸಿಲಾಗ ನಮಗೂ ಆಗಿಲ್ಲ. ಅವು 2,000 ಬಂದು ಹಂಗೆ ಗೃಹಲಕ್ಷ್ಮಿದು ಜಮಾ ಇಟ್ಟಿದ್ವಿ. ಈಗ ಮನೆ ಬೇಸ್ತಾರ ಮಾಡೀವಿ ರೀ. ಶುಕ್ರವಾರ ದಿವಸ ಇಲ್ರ ಬೇಸ್ತಾರ ದಿವಸ ಮಾಡೀವಿ. ಗಂಧದ ದಿವಸ ನಮ್ಮ ದೇವ್ರು 4 ದಿನ ಐತ್ರಿ. ಈಗ ಮೊದಲೇನು ಈಗ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ಬರ್ತವೆ. ಈಗ ಅಂಗಡಿ ಓಪನ್ ಮಾಡಿದ್ರೆ ಅದಕ್ಕಿಂತ ಮುಂಚಿತವಾಗಿ ಏನು ಕೆಲಸ ಮಾಡ್ತಿದ್ರಿ? ಹೆಂಗೆ ಕೆಲಸ ಮಾಡ್ತಿದ್ದೀವಿ ರೀ. ಅಡವಿ ಕೆಲ್ಸಕ್ಕೆ ಹೋಗ್ತಿದ್ವಿ ರೀ. ಬಿಸಿಲಾಗ ಆಗಲ್ಲ ಅಂತ ಅದಕ್ಕೆ ಅದ್ರ ರೊಕ್ಕ ಜಮಾ ಇಟ್ಟು ಅಂಗಡಿ ತೆರೆದಿರಿ. ಹಂಗೆ ನಡೆಸ್ಬೇಕಂತ ಲೆಕ್ಕ ಹಾಕಿದ್ದೀವಿ ನೋಡ್ರಿ. ಈಗ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ಬರ್ತದೆ. ಇದರಿಂದ ಹೆಲ್ಪ್ ಆಗ್ಯದ ನಿಮ್ಗೆ? ಹೆಲ್ಪ್ ಆಗ್ಯದ್ರಿ ನೋಡ್ರಿ. ಗೃಹಲಕ್ಷ್ಮಿದು 2,000 ಹೆಲ್ಪ್ ಆಗ್ಯದ್ರಿ ನಮಗೂ. ಅದೇ ರೊಕ್ಕ ಜಮಾ ಇಟ್ಟು ಅಂಗಡಿ ನಡೆಸ್ಲಕತ್ತೀವಿ. 45,000 ರೂಪಾಯಿ ಖರ್ಚು ಮಾಡಿರಿ, ಓಪನ್ ಮಾಡಿರಿ. ಏನು ಕೇಳಿಲ್ರಿ ಅವ್ರನ್ನ. ನಮ್ಗನ 1 ರೂಪಾಯಿ ಕೊಟ್ಟಿಲ್ರಿ. ನಮ್ಮ ಸ್ವಂತಲ್ಲಿಂತ ಸಿದ್ದರಾಮಯ್ಯನ ರೊಕ್ಕಂದ್ರಿ. ಇದು ಇಲ್ಲಿರುವಂಥ ಮುಮ್ತಾಜ್ ಬೇಗಂ ಹೇಳುವಂಥ ಮಾತಾಗಿದೆ. ಕಳೆದ 20ರಿಂದ 22 ತಿಂಗಳ ಕಾಲ ನಿರಂತರವಾಗಿ 2,000 ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಿದೆ. ಹೀಗಾಗಿ ಈ ಒಂದು ಅಂಗಡಿಯನ್ನು ಓಪನ್ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದು. ಇದಕ್ಕೂ ಮುಂಚಿತವಾಗಿ ಕೂಲಿ ಕೆಲಸವನ್ನು ಮಾಡಿಕೊಂಡು ಏನು ಜೀವನ ಸಾಗ್ತಿದ್ದು. ಆದರೆ ಈಗ ಕೂಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದಂಥ ಹಣದಿಂದ ಕಿರಾಣಿ ಅಂಗಡಿಯನ್ನು ಓಪನ್ ಮಾಡಿದ್ವಿ. ಕಳೆದ 4 ದಿನಗಳ ಹಿಂದೆ ಈ ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಈಗ ಜೀವನ ಸಾಗ್ತಿದ್ವಿ. ಗೃಹಲಕ್ಷ್ಮಿ ಯೋಜನೆಯಿಂದ ನಮಗೆ ಸಾಕಾರ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸುಶಾಂಕ್ ಜೊತೆ ಅಮೀನ್, TV9 ಯಾದಗಿರಿ.